ಕುಂಭಮೇಳಕ್ಕೆ ತೆರಳಿದ್ದ ಬೆಳಗಾವಿ ಮೂಲದ ಯಾತ್ರಾರ್ಥಿಗಳು ಹೊರಟಿದ್ದ ವಾಹನ ಅಪಘಾತ ಸಂಭವಿಸಿದ್ದು 4 ಸ್ಥಳದಲ್ಲೇ ಮೃತಪಟ್ಟ ಘಟನೆ ಶುಕ್ರವಾರ ಸಂಭವಿಸಿದ್ದು, ಅವರ ಕುಟುಂಬಸ್ಥರು ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ಮೃತದೇಹ ಬೆಳಗಾವಿಗೆ ತರಿಸುವಂತೆ ಮನವಿಯನ್ನ ಮಾಡಿದ್ದಾರೆ. ನಮ್ಮ ಕ್ರಾಂತಿನಗರ್ ಗಣೇಶಪುರದಿಂದ ಪ್ರವಾಸಕ್ಕೆ ಹೋಗಿದ್ರು. ಕುಂಭಮೇಳಾಗ್ನು ಹಂಗೆ ಹೋಗಿ ಬರೋರಿದ್ರು. ಆ ಸಮಯದಲ್ಲಿ ಅದು ಆಕ್ಸಿಡೆಂಟ್ ಆಗಿ 4 ಜನ ಡೆತ್ ಆಗಿದ್ದಾರೆ. ಈಗ ಡೆಡ್ ಬಾಡಿ ಇಂದೋರ್ ಅಂತ ಆ ಊರಿನಲ್ಲಿ ಇದ್ದಾರೆ. ಮತ್ತು ಭಾಳ ಮಂದಿಗೆ ಪೆಟ್ಟು ಹತ್ತಿದೆ. ಕೆಲವೊಬ್ರು ಸೀರಿಯಸ್ ಅದಾರು, ಕೆಲವೊಬ್ರು ಕೋಮಾದಲ್ಲಿ ಹೋಗಿದಾರು. ಯಾರು ಹೇಗಿದ್ದಾರೆ ನಮ್ಗೆ ಏನೂ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ನಾವು ಸರ್ಕಾರ ಕಡೆ ಮನವಿ ಏನು ಮಾಡ್ತೀವಿ ಅಂತಂದರೆ, ಅಲ್ಲಿಂದ ಡೆಡ್ ಬಾಡಿ ಈ ಕಡೆ ತಂದು ಕೊಡಬೇಕು, ಮತ್ತೊಂದು ಪೇಷಂಟ್ಗಳಿಗೆ ಈ ಕಡೆ ಶಿಫ್ಟ್ ಮಾಡ್ಬೇಕಂತೇಳಿ ನಾವು ಸರ್ಕಾರ ಕಡೆ ಮನವಿ ಮಾಡ್ತಾ ಇದ್ದೀವಿ. ಇವತ್ತ ಮುಂಜಾನೆ ಅರ್ಲಿಂದ ಮಾರ್ನಿಂಗ್ ಬೆನ್ನಾಳಿ ಗ್ರಾಮ ಪಂಚಾಯತ್ ಸದಸ್ಯ ಮೋಹನ್ ಗರಗುರು ನನಗೆ ಫೋನ್ ಮಾಡಿರು. ಮತ್ತ ನಮ್ಮ ಬೆನಕನಹಳ್ಳಿ ಗ್ರಾಮ ಪಂಚಾಯತ್ ಕ್ರಾಂತಿನಗರ್ ಜನ ಪ್ರಯಾಗರಾಜ್ ಕುಂಭಮೇಳ ಸಂಬಂಧ ಹೋಗೋತ್ನ್ಯಾಗ ಮುಂಜಾನೆ ಅರ್ಲಿಂದ ಮಾರ್ನಿಂಗ್ ಆಕ್ಸಿಡೆಂಟ್ ಆಗೈತಿ. ಅದ್ರ ನಮ್ಗೇನು ಈಗ ಫೋನ್ ಮಾಡಿರೋ ನಮ್ಗೇನು ಪತ್ತೆ ಇಲ್ಲ. ಮತ್ತ ಯಾರ ಕಡೆಯಿಂದ ಹೆಲ್ಪ್ ಮಾಡಿಸ್ರಿ, MP ಕಡೆಯಿಂದ ಹೆಲ್ಪ್ ಮಾಡಿಸ್ರಿ. ಅಲ್ಲಿ ಯಾರು ನಮ್ಮ ಪರಿಚಯದವ್ರಿಲ್ಲ, ಏನಿಲ್ಲ. ಆ ಪ್ರಕಾರ MP ಅವ್ರಿಗೂ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ, ಅವ್ರ PA ಅವ್ರನ್ನು ಕಾಂಟ್ಯಾಕ್ಟ್ ಮಾಡಿದ್ವಿ. ಇಮಿಡಿಯೇಟ್ಲಿ MP ಶೆಟ್ಟರ್ ಸಾಹೇಬರು ಅಲ್ಲಿ ಜಿಲ್ಲಾ ಭಾಜಪ ಅಧ್ಯಕ್ಷ ಸುಮಿತ್ ಮಿಶ್ರಾ ಅಂತ ಅವ್ರು ಕಾಂಟ್ಯಾಕ್ಟ್ ಮಾಡ್ರು. ಅಲ್ಲಿ ಜಿಲ್ಲಾಧಿಕಾರಿಗೂ ಕಾಂಟ್ಯಾಕ್ಟ್ ಮಾಡ್ರು. ಆ ಯಂತ್ರಣ ಎಲ್ಲ ಹಾಸ್ಪಿಟಲ್ಗೆ ಹೋಗಿ ಅವರು ಉಪಚಾರ, ಅವ್ರು ಏನ್ ಟ್ರೀಟ್ಮೆಂಟ್ ಕೊಡೋದ ಅವ್ರು ಕೊಡ್ಲಿಕ್ಕತ್ತಾರು. ಅಂದ್ರೆ ಅವ್ರೇನ್ ಹೇಳಿದ್ರ ಪ್ರಕಾರ ಅಲ್ಲಿ ಇಬ್ರು ಏನ್ ಮೋಟರ್ ಸೈಕಲ್ ಆಟ ಬಂದಾರಲ್ಲ, ಅವ್ರ ಇಬ್ರು ಸ್ಪಾಟ್ ಡೆತ್ ಆಗಿದೇವು. ಆಮ್ಯಾಗ ಅಲ್ಲೇ ಇದ್ರಾಗಿಂದ ಇಬ್ರು ಅಲ್ಲೇ ಡೆತ್ ಆಗಿದಾರ. ಇಲ್ಲಿ ಇಂದೋರ್ ಹಾಸ್ಪಿಟಲ್ ಇಬ್ರು ಡೆತ್ ಆಗಿದಾರು. ಮತ್ತ ಸ್ವಲ್ಪ ತಲೆಗೆ ಪೆಟ್ಟಾಗಿ ಇಬ್ರು ಸ್ವಲ್ಪ ಸೀರಿಯಸ್ ಕಂಡೀಷನ್ ಆಗಾರು. ಬಾಕಿ ಉಳಿಕೆ ಎಲ್ಲ ಮೈನರ್ ಅದ. ಆ ಪ್ರಕಾರ ಅವರು ಅಲ್ಲಿ ಸುಮಿತ್ ಮಿಶ್ರಾ ಅಂತ ಹೇಳಿದ್ದ ಪ್ರಕಾರ ನಿಮ್ಗೆ ಹೇಳಕತ್ತೀವಿ ಇಷ್ಟ. ನಾ ಶಿವಾಜಿ ಸುಡ್ಕರ್, ಮಾಜಿ ಮಹಾಪೌರ್. ಮಧ್ಯಪ್ರದೇಶದ ಇಂದೋರ್ ಸಮೀಪದ ಮಾನಪುರ ಬಳಿ ಸಂಭವಿಸಿದ್ದ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು, ಬೆಳಗಾವಿಯ ಗಣೇಶಪುರದ 4 ಸೇರಿದಂತೆ ಒಟ್ಟು 6 ಜನ ಮೃತಪಟ್ಟಿದ್ದಾರೆ. ಮಹಾಕುಂಭಮೇಳಕ್ಕೆ ತೆರಳಿದ್ದ 17 ಜನರಿದ್ದ ವಾಹನ ಬೈಕ್ಗೆ ಡಿಕ್ಕಿ ಸೇರಿ ಟ್ರಕ್ಗೆ ಡಿಕ್ಕಿ ಹೊಡೆದಿದ್ದು, ಸ್ಥಳದಲ್ಲೇ 6 ಜನ ಮೃತಪಟ್ಟಿದ್ದು, ಗಂಭೀರವಾಗಿ ಗಾಯಗೊಂಡವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮೃತಪಟ್ಟವರನ್ನ ಬೆಳಗಾವಿಗೆ ಅವರ ಪಾರ್ಥಿವ ಶರೀರ ತೆಗೆದುಕೊಂಡು ಬರುವ ವ್ಯವಸ್ಥೆ ಮಾಡಬೇಕೆಂದು ತಿಳಿಸಿದ್ದಾರೆ. ಸಂಕಲ್ಪ ಶಿಂದೆ, KMM ಕನ್ನಡ ನ್ಯೂಸ್, ಬೆಳಗಾವಿ.